ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ನಾಳೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ನೇತೃತ್ವದ ನಿಯೋಗ ಕೋಲಾರ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ದೂರು ಸಲ್ಲಿಸಲಾಗಿದೆ. ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್, ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ, ಮಾಜಿ ಶಾಸಕ ಮಂಜುನಾಥ್ ಗೌಡ ಸೇರಿದಂತೆ ಇತರೆ ಬಿಜೆಪಿ ಮುಖಂಡರು ಈ ನಿಯೋಗದಲ್ಲಿ ಭಾಗಿಯಾಗಿದ್ದರು. ನಾಳೆ ಇವಿಎಂ ಜೊತೆಗೆ ವಿವಿಪ್ಯಾಟ್ ಹಾಗೂ ಇತರೆ ದಾಖಲೆ ಎಣಿಕೆಯಾಗಲಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಮರು ಮತ ಎಣಿಕೆ ನಡೆಸಲು ನಾವು ನ್ಯಾಯಾಲಯಕ್ಕೆ ನೀಡಿರುವ ದೂರಿನಲ್ಲೂ ವಿವಿಪ್ಯಾಟ್ ಚೀಟಿ ಎಣಿಕೆಯ ಬಗ್ಗೆ ಕೇಳಿದ್ದೆವು ಎಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದೂರು ಸಲ್ಲಿಸಿದ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ನಾಯಕರು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಕಾರ್ಯ ನಾಳೆ ನಡೆಯಲಿದ್ದು, ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗಿದೆ. ಸ್ಟ್ರಾಂಗ್ ರೂಮ್ನಿಂದ ಹೊರಬಂದ ಬಳಿಕ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೂರುದಾರ ಮಂಜುನಾಥ್ ಗೌಡ ಮಾತನಾಡಿ, 252 ಇವಿಎಂ ಯಂತ್ರಗಳು, 42 ವಿವಿಪ್ಯಾಟ್ಗಳಿಗೆ ಸರಿಯಾಗಿ ಸೀಲ್ ಮಾಡಿಲ್ಲ. ಪೋಸ್ಟಲ್ ಬ್ಯಾಲೆಟ್ ಓಪನ್ ಆಗಿದೆ, ಅದಕ್ಕೂ ಸೀಲ್ ಹಾಕಿರಲಿಲ್ಲ. ಮತ ಎಣಿಕೆ ಬಳಿಕ ಮತ್ತೆ ಸೀಲ್ ಮಾಡಬೇಕಿತ್ತು. ಫಾರಂಗಳನ್ನು ಎಣಿಕೆ ಮಾಡಲು ಒತ್ತಾಯ ಮಾಡಿದ್ದೇವೆ ಎಂದರು. ಆದರೆ ನಮ್ಮ ಬೇಡಿಕೆಗಳನ್ನು ಚುನಾವಣೆ ಅಧಿಕಾರಿಗಳು ಒಪ್ಪುವ ಲಕ್ಷಣ ಕಾಣ್ತಿಲ್ಲ. ಇಷ್ಟೆಲ್ಲ ನ್ಯೂನ್ಯತೆ ಇಟ್ಟುಕೊಂಡು ವಿವಿಪ್ಯಾಟ್ ಎಣಿಕೆ ಮಾಡೋದು ಯಾವಾಗ? ಇಡೀ ದೇಶ ಮಾಲೂರು ಮತ ಎಣಿಕೆ ನೋಡ್ತಿದೆ. ವಿವಿಪ್ಯಾಟ್ ಎಣಿಕೆ ಆಗಲಿ ಅನ್ನೋದು ನಮ್ಮ ಬೇಡಿಕೆ. ಕೇವಲ ಇವಿಎಂ ಎಣಿಕೆ ಮಾಡಲು ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಇದೇ ರೀತಿ ಎಣಿಕೆ ಮಾಡಿ ಅಂತ ಇವರಿಗೆ ಕೋರ್ಟ್ ಸೂಚನೆ ನೀಡಿಲ್ಲ. ಯಾರಿಗೆ ಎಷ್ಟು ಮತ ಅಂತ ಖಚಿತವಾಗಲು ವಿವಿಪ್ಯಾಟ್ ಎಣಿಕೆಯಾಗಲಿ. ಭದ್ರತಾ ಕೊಠಡಿಯಲ್ಲಿರುವ ನ್ಯೂನ್ಯತೆಯಿಂದ ಅನುಮಾನ ಮತ್ತೆ ಹೆಚ್ಚಾಗಿದೆ ಎಂದರು. ಆಮೇಲೆ ಅದು ರ್ಯಾಂಡಮ್ ಇದು ಮಾಡಿಬಿಟ್ಟು ನಾವು ಲೆಕ್ಕ ಕೊಡ್ತೀವಿ. ಇವಿಎಂ ಮಾತ್ರ ಏನ್ ನಂಬರ್ ನೀವು ಪ್ರೆಸ್ ಮಾಡಿದ ತಕ್ಷಣ ಸೇಮ್ ನಂಬರ್ ವಿಲ್ ಕಮ್. ಬಟ್ ಟ್ಯಾಲಿ ಆಗೋದು 5ರಲ್ಲಿ ಟ್ಯಾಲಿ ಆಗಿ 10ರಲ್ಲಿ ಆಗಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇರೋದೇ ಅಲ್ಲಿ ಅಲ್ವಾ. ಅದರಿಂದಾಗಿ ಇದನ್ನು ಸೂಕ್ಷ್ಮ ಅಂತ ತಾವು ಗಮನಿಸಿ. ಎಷ್ಟು ಇವಿಎಂ ಇದೆಯೋ ಅಷ್ಟೇ ವಿವಿಪ್ಯಾಟ್ ಇದೆ. ಸೇಮ್ ಎಲ್ಲವನ್ನೂ ಎಣಿಸ್ಬೇಕು ಅನ್ನೋದು ನಮಗೆ. ಆಮೇಲೆ ಇಲ್ಲೆಲ್ಲೂ ಕೂಡ ರಾಜಕೀಯ ಸುಳೋದು ಬೇಡ. ಸೊ ಇಲ್ಲಿ ಅಭ್ಯರ್ಥಿಗಳು ಬರ್ತಾರೆ, ನಿಮ್ಮ ಮುಂದೆ ಕೊಡ್ತಾರೆ, ಏಜೆಂಟ್ಗಳಿರ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಯಾವುದೆಲ್ಲ ಈಗ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ಇದರಿಂದ ನಾವು ದಯವಿಟ್ಟು ಇದನ್ನು ಇದು ಮಾಡಬೇಕು. ವಿವಿಪ್ಯಾಟ್ಗಳು ಮತ್ತು ಇವಿಎಂ ಎರಡನ್ನೂ ಎಣಿಸ್ಬೇಕು. ಯಾಕಂತಂದ್ರೆ ಹೊರಗಡೆ ಮಾತಾಡ್ತಾರೆ, ಇದನ್ನು ಮಾಡ್ತಾರಂತೆ, ಇನ್ನು ಉಳಿದಿದ್ದನ್ನು ಮಾಡೋದಿಲ್ಲಂತೆ ಅಂತ. ಅದಕ್ಕೆ ಅವಕಾಶ ಕೊಡಬಾರ್ದು. ಆಮೇಲೆ ಏನೇ ಇರಲಿ, ಆಮೇಲೆ ನಿಮ್ಮ ರಿಸಲ್ಟನ್ನು ನೀವೇನು ಡಿಕ್ಲೇರ್ ಮಾಡೋಂಗಿಲ್ಲ. ಸೊ ಇದರಲ್ಲಿ ಅವರಲ್ಲಿ ಕಳಿಸ್ತೀರಿ ನೀವು ಕೋರ್ಟ್ಗೆ. ಬಟ್ ನನಗನ್ನಿಸುತ್ತೆ ತಾವು ನ್ಯಾಯವನ್ನು ಎತ್ತಿ ಹಿಡಿತೀರಿ ಅನ್ನೋ ನಂಬಿಕೆ ಇದೆ. ಈ ಬಗ್ಗೆ ನಾನು ಕೋರ್ಟ್ ಗಮನಕ್ಕೂ ತರುತ್ತೇನೆ. ಕೋಲಾರ ಜಿಲ್ಲಾಧಿಕಾರಿ ಆವರಣದಲ್ಲಿರುವ ಸ್ಟ್ರಾಂಗ್ ರೂಮ್ ಓಪನ್ ಕಾರ್ಯ ಮುಗಿಸಿದ ಬಳಿಕ ಮಂಜುನಾಥ್ ಗೌಡ ಹೇಳಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮರು ಎಣಿಕೆ ಕುರಿತು ಬಿಜೆಪಿ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಮಾತನಾಡಿದ್ದು, 2023ರ ಚುನಾವಣೆಯ ಮತ ಎಣಿಕೆಯಲ್ಲಿ ಲೋಪ ಇರೋದ್ರಿಂದ ಕೋರ್ಟ್ ಮರು ಎಣಿಕೆಗೆ ಸೂಚಿಸಿದೆ. ಜಿಲ್ಲಾಡಳಿತ ನಾಳೆಯ ಮರು ಎಣಿಕೆ ಗಂಭೀರವಾಗಿ ಪರಿಗಣಿಸಬೇಕು. ಚುನಾವಣಾ ಆಯೋಗ ಮತದಾನ ವಿರುದ್ಧ ಬಹಳಷ್ಟು ಆರೋಪ ಕೇಳಿ ಬರ್ತಿದೆ. ವಿವಿಪ್ಯಾಟ್ನಲ್ಲಿರೋದು ಮರು ಎಣಿಕೆಗೆ ಸಾಮ್ಯತೆ ಇರಬೇಕು ಎಂದರು. 2023 ಎಣಿಕೆ ವೇಳೆ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಒತ್ತಡ ಹೇರುವ ಕೆಲಸ ಮಾಡಿತ್ತು. ಈಗಲೂ ಸರ್ಕಾರ ಒತ್ತಡ ಹೇರುವ ಭಯ ನಮಗಿದೆ. ಅಧಿಕಾರಿಗಳು ನಿಷ್ಪಕ್ಷವಾಗಿ ಮರು ಎಣಿಕೆ ನಡೆಸಬೇಕೆಂದು ಅವರು ಆಗ್ರಹಿಸಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.